ರಾಜಕಾರಣಿಗಳು ಸಾಹಿತಿಗಳೆಲ್ಲ ಸೇರಿ ನಿನ್ನೆ ಮಾಡಿದ್ದಾರೆ. ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ. ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿ ಆದಿಯಾಗಿ ಸೇರಿ ಆ ಪಾವಿತ್ರ್ಯತೆ ನೆನ್ನೆ ಹಾಳಾಗೋಯ್ತು. ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ಭಾಷಣದಕ್ಕೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇದ್ರು. ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ್ ಅವರು ಕೂಡ ರಾಜಕೀಯ ಭಾಷಣನೇ ಮಾಡಿಬಿಟ್ರು. ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಒಂಥರ ಹೊಲಸು ಕಾರ್ಯಕ್ರಮ ಆಗ್ಬಿಟ್ಟು ಎಲ್ಲರೂ ಕೂಡ ಭಕ್ತಿ ಭಾವ, ದಸರಾ, ಸಂಸ್ಕೃತಿ, ಸಂಸ್ಕಾರ, ಯದುವಂಶದ ಅರಸರು, ಚಾಮುಂಡಿ ತಾಯಿ, ಅವಳು ಸತ್ಯ, ಹೇಗೆ ನಡ್ಕೊಂಬತ್ತು ದಸರಾ, ಜನರ ಆಶೀರ್ವಾದ, ಜನರ ಸಹಭಾಗಿತ್ವ, ಜನ ಸಹಕಾರ, ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು ಕೂಡ. ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸ್ಬಿಟ್ಟಿರೋದು. ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರಿಗೂ. ಯಾಕೆ ಬೇಕು ಆ ಕಾರ್ಯಕ್ರಮ ಅಲ್ಲಿ? ಹಾಗಾಗಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವರು ನಾನೇನೂ ತಪ್ಪು ಮಾಡಿಲ್ಲ, ಎಲ್ಲಿ ಯಾಕೆ ಬೇಕಾದ್ರೆ ಜಿ ಟಿ ದೇವೇಗೌಡರು ಅಯ್ಯೋ ನಿನ್ನೆ ಭಾಳ ಪರಾಕ್ರಮ ಅವ್ರದ್ದು, ಏನು ಕೂಗಾಟ ಕಿರಿಚಾಟ ಭಾಷಣ, ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಯಾಕೆ ಬರೀ ಒಂಥರ ಬೂಟಾಟಿಕೆ. ನನಗನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ ಜಿ ಟಿ ದೇವೇಗೌಡ ಹೊಗಳಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು. ಅಷ್ಟೆಲ್ಲ ಹೋಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ. ಇಡೀ ಕಾರ್ಯಕ್ರಮವನ್ನೇ ಹೊಲಸು ಗೊಂದಲಮಯ ಮಾಡಿಬಿಟ್ಟ ಜಿ ಟಿ ದೇವೇಗೌಡರು. ಕ್ಷಮೆ ಇಲ್ಲ ಅದಕ್ಕೆ, ಯಾರು ಕ್ಷಮೆನೇ ಇಲ್ಲ ಅದಕ್ಕೆ ನಿನ್ನೆ ಕಾರ್ಯಕ್ರಮ. ಆ ನಂತರದಲ್ಲಿ ಹಂಪ ನಾಗರಾಜನವರು ಕೂಡ ಅದನ್ನು ಒಂದು ರೀತಿಯಲ್ಲಿ ಅವರು ರಾಜಕೀಯದ ಭಾಷಣನೇ ಮಾಡಾಕ್ಬಿಟ್ರು ನಿನ್ನೆ ದಿವಸ. ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ಬೆನ್ನು ತಟ್ಕೊಳ್ಳೋದು, ತಮ್ಮ ತಾವೇ ಹೊಡ್ಕೊಳ್ಳೋದು, ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದ್ದೇನೆ ಅದು ಒಂದು ರೀತಿ ನೀರಸವಾಗಿ ಹೋಯಿತು. ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಬರೋ ಥರ ಮಾಡಾಕ್ಬಿಟ್ರು. ಈಗ ಸರ್ಕಾರ ಬೀಳಿಸೋ ಮಾತು ಯಾರೂ ಹೇಳಿಲ್ಲ. ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತಂತೇಳಿ? ಸುಮ್ಮನೆ ಇವರೇ ಕುಣಿಯೋದು, ಸರ್ಕಾರ ಬೀಳಿಸ್ತಾ ಇದ್ದಾರೆ. ಯಾಕೆಂತಂದರೆ ರಾಜಭವನ, ರಾಜ್ಯಪಾಲರು, ಹೈಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟು, ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು 14 ಸೈಟು.
ಬಳಸ್ಕೊಂಬಂದಾಯ್ತು 14 ಸೈಟು. ಎಲ್ಲ ಕೋರ್ಟ್ಗಳು ಎಲ್ಲ ಏನು ಹೇಳಿದ್ರು ಎನ್ಕ್ವೈರಿ ಆಗಲಿ. ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಓದಲ್ವ ಇವ್ರು ಯಾರು? ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏನೂ ಮಾಡಿಲ್ಲ ನಾವು. ಅಯ್ಯೋ ದೇವ್ರೆ, ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬರೆದಿದೆ, 194 ಪೇಜ್ಗಳನ್ನ ಯಾಕೆ ಓದ್ತಾ ಇಲ್ಲ? ಸಿದ್ದರಾಮಯ್ಯ, ನೀವು ಲಾಯರ್ ಅಂತೀರ, ನೀವು ಓದಿಲ್ವೇನೋ ಜಡ್ಜ್ಮೆಂಟನ್ನು? ಛೇ 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 ಜಡ್ಜ್ಮೆಂಟ್ ಓದಿ ಯಾಕೆ ಮಾತಾಡ್ತೀರಲ್ರು? ಆಮೇಲೆ ಕೊನೆಗೆ ಏನಾಯಿತು? ಯಾವಾಗ ಇಡಿ ಎಂಟ್ರ್ ಆಯಿತು ಹೆದರಿಕೆ ಶುರುವಾಯಿತು. ಇಡಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಮೂಡಕ್ಕೆ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ. ಅದಲ್ಲ, ಹಿಂತಿರುಗಿಸಿದ ತಕ್ಷಣನೇ ಅಪರಾಧ ಏನು ಹೊತ್ಕೊಂಡು ಲಾನಲ್ಲಿ ಜ್ಯೂರಿಸ್ಪ್ರುಡೆನ್ಸ್ ಅಂತ, ನಾವೆಲ್ಲ ಲಾ ಸ್ಟೂಡೆಂಟ್ ಓದಿರೋರು. accepting the offense doesn't take away the offense ಅಂತ ಇದೆ. ಅಪರಾಧವನ್ನು ನಾನು ಒಪ್ಕೊಂಡ ತಕ್ಷಣ ನನ್ನ ಅಪರಾಧ ಏನು ಹೊಟ್ಟೋಗಲ್ಲ, ಉಳಿತು, ಅಲ್ಲೇ ಇರುತ್ತೆ. ಹಾಗಾಗಿ ನೀವು ವಾಪಸ್ ತಕ್ಷಣ ನಿಮ್ಮ ಅಪರಾಧ ಹೋಯ್ತು. ನಿಮ್ಮ ಅಪರಾಧ ಇದ್ದೇ ಇದೆ. 14 ಸೈಟು. ಈಗ ಆ 14 ಸೈಟ್ ಮೂಲಕ ಅದು ಎಷ್ಟು ಜನ ಅದು ಲೂಟಿಯಾಗಿದೆಯೋ ಗೊತ್ತಿಲ್ಲ. ಇಷ್ಟು ದಿವಸ ಮಾತಾಡದೇ ಇರುವಂಥ GT ದೇವೇಗೌಡ ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಇಷ್ಟು ದಿವಸ ಈ ಸೈಟ್ಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ, ಯಾಕೆಂದರೆ ಅವರು ಸದಾ ಮೂಡ ಸುತ್ತವರು, ಬೆಳಗ್ಗೆ ಇದ್ದರು. ಅವರು ಫಲಾನುಭವಿ ಇದೆ, ಅವ್ರದ್ದು ಎಷ್ಟೋ ಸೈಟ್ ಇದೆ ಅಂತ ಹೇಳ್ತಾವ್ರೆ. 50-50 ಕೊಡಲಿಕ್ಕೆ ಬರೋದಿಲ್ಲ. ಅದು 50-50 ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇವತ್ತಿನ ಇಡೀ ಮೈಸೂರು ನಗರ ಏನೋ ಒಂದು ಕಳ್ಳರ ಸಂತೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ರಾಜಕಾರಣಿಗಳು ಸೇರಿ ಬಿಂಬಿಸ್ಬಿಟ್ರು. ಹಾಗಾಗಿ ಡೀಟೇಲ್ ಎನ್ಕ್ವೈರಿ ಆಗಬೇಕು. ಒಬ್ಬರು ಲಾಯರ್ ಕೂಡ ಹಾಕಿದ್ದಾರೆ. ಲಾಯರ್ ಯಾರೋ ಒಬ್ಬರು ಎಂಥವರಪ್ಪ ಹೆಸರು, ಅವರೆಲ್ಲ ಸೈಟ್ಗಳ ಬಗ್ಗೆನೂ ಎನ್ಕ್ವೈರಿ ಆಗಲಿ. ಅಲ್ಲ, ದೇಸಾಯಿ ಆಯೋಗ ನಮ್ಮ ಒಬ್ಬರು ಲಾಯರು ಕನಗಂಡು ಕೊಪ್ಪಳ ಅರುಣ್ ಕುಮಾರ್ PL ಹಾಕಿದ್ದಾರೆ. ಹೌದು, ಎಲ್ಲ ಎನ್ಕ್ವೈರಿ ಆಗಬೇಕು. ಅವ್ರು ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇನ್ನೂ ಅದನ್ನು ಮುಚ್ಕೋತಾನೆ ಇದೆ. ಮೊದಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಈಗ 14 ಸೈಟನ್ನ ತಕ್ಷಣ ವಾಪಸ್ ತೊಗೊಂಡು ತಕ್ಷಣ ಖಾತೆ ಚೇಂಜ್ ಮಾಡಿರುವಂಥ ಕಮಿಷನರ್ನ ಒದ್ದು ಒಳಗೆ ಹಾಕ್ಬೇಕು. ಅರೆ ಅದು ಹೆಂಗ್ರಿ ನೀವು ತಕ್ಷಣ ಮಾಡ್ಲಿಕ್ಕೆ ಬರುತ್ತೆ? ಅದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ಕಮಿಷನರ್ಗೆ ಏನು ಅಧಿಕಾರ ಇದೆ? ಇಷ್ಟೆಲ್ಲ ಆಗಿದೆ. ರಾಜ್ಯಪಾಲರದು ಪ್ರಾಸಿಕ್ಯೂಷನ್ನು, ದೊಡ್ಡ ಜಡ್ಜ್ಮೆಂಟ್ ಬಂದಿದೆ, ಪ್ರಜಾಪ್ರತಿನಿಧಿಗಳ ಇದು ಎಲ್ಲ ಇದೆ. ನೀನು ಯಾರನ್ನು ಕೇಳದೆ ಹೆಂಗೆ ಮಾಡಿದೆ ನೀನು? ಇಟ್ಸ್ ಎ ಗ್ರೇಟ್ ಅಫೆನ್ಸ್, ಬ್ಲಂಡರ್ ಕಮಿಟೆಡ್ ಬೈ ದಿ ಕಮಿಷನರ್ ಪ್ರೆಸೆಂಟ್ ಮೂಡೋದು. ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇವತ್ತದನ್ನು? ಇವ್ರಿಗೆಲ್ಲ ಏನಾಗಿದೆ ಅಂತಂದರೆ, ಈ ಅಧಿಕಾರಿಗಳು ನೋಡಿ, ನಟರಾಜ್ ಇರಲಿ, ಕಮಿಷನರ್ ನಟೇಶ್, ಮಹೇಶ್, ದಿನೇಶ್,
ಇವರಿಗೆಲ್ಲ ಸಿದ್ದರಾಮಯ್ಯ ಹೇಳಿದ್ರೆ ವೇದವಾಕ್ಯ, ಕಾನೂನು ಇಲ್ಲ ಪಾನೂನು ಇಲ್ಲ ಅಂತ ಕಡೆ. ಮುಖ್ಯಮಂತ್ರಿ ಮಾತುಗಳೇ ನಿಮಗೆ ಕಾನೂನು, ಈಗಿನ ಇವ್ರೂ ಕೂಡ. ಇನ್ನು ಯಾರಪ್ಪ ಅಧಿಕಾರ ಕೊಟ್ಟವರು ಅದನ್ನ ತಕ್ಷಣವೇ ಅದೆಲ್ಲ ಚೇಂಜ್ ಮಾಡಲಿಕ್ಕೆ ಕೋರ್ಟ್ ಇದೆ, ಇಟ್ ಈಸ್ ಬಿಫೋರ್ ದಿ ಕೋರ್ಟ್. ದ ಹೋಲ್ ಇಶ್ಯೂ ಈಸ್ ಬಿಫೋರ್ ದಿ ಕೋರ್ಟ್. ಆ ರೀತಿ ಇರುವಾಗ ನೀನು ಟಕಾರ ಅಂತ ಇಲ್ಲ ನಾವು ವಾಪಸ್ ತೊಗೊಂಡಿದ್ರೆ ನಾನು ಇದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ನೀನು ಯಾರಪ್ಪ ಅಧಿಕಾರ ಕೊಟ್ಟವರು? ಈಗಿನ ಅದು ಅಲ್ಲ, ನೀವು 14 ಸೈಟು ತಗೋಪ ವಾಪಸ್ ಅಂತ ತಗೊಳ್ಳೋದು ನಿನಗೇನು ಅಧಿಕಾರ ಇದೆ? ಕಾನೂನಲ್ಲಿ ನಮ್ಮ ಹೆಂಗಿದೆ ಅಂತಂದರೆ ಕೊಡ್ಬೋದು, ತಗೊಳ್ಳೋದಿದೆಯಲ್ಲ ಸುಲಭ, ವಾಪಸ್ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಇದು ಇಡೀ ಕಾನೂನು ವ್ಯವಸ್ಥೆಯನ್ನೇ ಸಿದ್ದರಾಮಯ್ಯ ಸರ್ಕಾರ ಬುಡಮೇಲು ಮಾಡ್ತಾ ಇದೆ. ಮತ್ತು ಯಾರಿಗಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.